ಸೇ ರಾಹುಲ್ ಗಾಂಧಿ ಅವರಿಗೆ ಬಡವರ ಬಗ್ಗೆ ಕಾಳಜಿ ಇದೆ. ಬಡವರನ್ನ ಆರ್ಥಿಕವಾಗಿ ಅವ್ರಿಗೆ ಶಕ್ತಿ ಕೊಡಬೇಕು ಅಂತಕ್ಕಂಥದ್ದು ರಾಹುಲ್ ಗಾಂಧಿ ಅವ್ರಿಗಿದೆ. ಅದು ಯಾರಿಗೆ ಕಮಿಟ್ಮೆಂಟ್ ಇರ್ತದೆ, ಯಾರಿಗೆ ಈ ದೇಶದ ಸಮಸ್ಯೆಗಳ ಬಗ್ಗೆ ಕ್ಲಾರಿಟಿ ಇರ್ತದೆ, ಅವ್ರು ಮಾತ್ರ ಈ ಥರದ ಪರಿಹಾರ ಕೊಡಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಸೊ ಈಗ ಮನಮೋಹನ್ ಸಿಂಗ್ ಅವ್ರ ಕಾಲದಲ್ಲಿ ಬೇಸಿಕ್ ಯಾವ್ಯಾವ ಸಮಸ್ಯೆಗಳಿದ್ದಾವೆ ಮೂಲಭೂತವಾಗಿ, ಆ ಸಮಸ್ಯೆಗಳಿಗೆ ಪರಿಹಾರ ಕೊಡ್ತಕ್ಕಂಥ ಪ್ರಯತ್ನ ಮಾಡೋದು. ಫುಡ್ ಸೆಕ್ಯೂರಿಟಿ ಆ್ಯಕ್ಟ್ ಮಾಡಿದ್ರು, ರೈಟ್ ಟು ಎಜುಕೇಶನ್ ಮಾಡಿದ್ರು, ನೋಡಿ ನಾವು ಫುಡ್ ರೈಟ್ ಟು ಸೆಕ್ಯೂರಿಟಿ ಇನ್ಫಾರ್ಮೇಶನ್ ಮಾಡಿದ್ರು. ಸರ್, ಫುಡ್ ಸೆಕ್ಯೂರಿಟಿ ಆಕ್ಟ್ ನಾವು ಮಾಡ್ದೋ, ಅವ್ರು ಹೇಳೋರೆ ಇನ್ನು 5 ವರ್ಷ ಕೊಡ್ತೀನಿ ಅಂತ. ಮಾಡಿದ್ರು ನಾವು ಕಾನೂನು ತಂದಿರೋ ನಾವು. ಅಂದ್ರೆ ಇನ್ನು 5 ವರ್ಷ ಮುಂದುವರಿಸ್ತೀವಿ ಅಂತ, 5 ವರ್ಷದ ಮೇಲೆ ನಿಲ್ಲಿಸ್ಬಿಡ್ತೀವಿ ಅಂತಲ್ಲ, ಕಾನೂನೇ ಮಾಡಿದೀವಲ್ಲ ಸರ್, ಕಾನೂನೇ ಮಾಡಿದ್ವಿ. ಫುಡ್ ಸೆಕ್ಯೂರಿಟಿ ಲಾ ಮಾಡಿರ್ತಕ್ಕಂಥದ್ದು. ಈ ದೇಶದ ಜನರು ಯಾರು ಕೂಡ ಹಸಿವಿನಿಂದ ನರಳಬಾರದು ಅನ್ನೋದು ಫುಡ್ ಸೆಕ್ಯೂರಿಟಿ ಆಕ್ಟ್ ಹಿಂದೆ ಇರ್ತಕ್ಕಂಥ ಉದ್ದೇಶ. ಈ ಉದ್ದೇಶನ ಸಫಲ ಮಾಡೋದರಲ್ಲಿ ಕಾಂಗ್ರೆಸ್ ಪಾರ್ಟಿ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತದೆ. ಈ ಬಿಜೆಪಿಯವರು ಓಟ್ಗೋಸ್ಕರ ಮಾಡ್ತಾ ಇರ್ತಕ್ಕಂಥ. ಆಮೇಲೆ ಯೂತ್ಸ್ಗೆ ನಮ್ಮ ಪಾರ್ಟಿಯವ್ರು ಏನೋ ಒಂದು ಮಾಡಿದ್ದಾರೆ, 1 ಲಕ್ಷ ಕೊಡ್ತೀವಿ ವರ್ಷಕ್ಕೆ ಅಂತ. ಅದು ಒಳ್ಳೆ ಸ್ಕೀಮೆ. ಅಪ್ರೆಂಟಿಸ್ಶಿಪ್ ಕೊಟ್ಟು ಪ್ರೈವೇಟಲ್ಲಿ PUCಗಳಲ್ಲಿ ಮಾಡಿಸಿಸ್ಬಿಟ್ಟು ಸಮಾಜಕ್ಕೆ ಅವ್ರನ್ನ ತಯಾರು ಮಾಡಿ 1 ಲಕ್ಷ ಕೊಡ್ತೀವಿ ಅಂದರೆ ಒಂದು 8,000 ರೂಪಾಯಿ ಕೊಡ್ತೀವಿ, 8,500 ರೂಪಾಯಿ. ಈಗ ಅದು ಒಂದು ಒಳ್ಳೆ ಸ್ಕೀಮು. ಆಮೇಲೆ ಹೆಲ್ತ್ದು ಸರ್ 25 ಲಕ್ಷದವರೆಗೂ ಹೆಲ್ತ್ ಇನ್ಶೂರೆನ್ಸ್ ಕವರ್ ಆಗಂಗೆ ಬಹುಶಃ ಯಾರಿಗೂ ಕೂಡ ಇನ್ನು ಮುಂದಕ್ಕೆ ಹೆಲ್ತಲ್ಲಿ ದುಡ್ಡು ಕಟ್ಟಂಗಿಲ್ಲ. ಅದೊಂದು ಒಳ್ಳೆ ಸ್ಕೀಮು. ರೈತರಿಗೆ ಮಿನಿಮಮ್ ಸಪೋರ್ಟ್ ಪ್ರೈಸ್ ಇದೆಯಲ್ಲ, ಅದನ್ನ ಸ್ವಾಮಿನಾಥನ್ ವರದಿ ಶಿಫಾರಸು ಮಾಡಿದ್ದಾರೆ. ಆ ಶಿಫಾರಸನ್ನು ಒಪ್ಪಿಕೊಂಡು ಅದರ ಪ್ರಕಾರ ಮಾಡೋದ್ರಿಂದ ರೈತರಿಗೆ ಎಷ್ಟು ಖರ್ಚಾಗಿರ್ತದೆ, ಉತ್ಪಾದನಾ ವೆಚ್ಚ ಎಷ್ಟಿರ್ತದೆ, ಅದ್ರ ಮೇಲೆ 50% ಕೊಡೋದ್ರಿಂದ ರೈತರು ಭಾಳ ಖುಷಿ ಆಗ್ತಾರೆ. ರೈತರಿಗೆ ನಷ್ಟ ಆಗೋದಿಲ್ಲ. ಅವ್ರು ಆದಾಯ ಡಬಲ್ ಮಾಡ್ತೀನಿ ಅಂತ ಹೇಳಿದ್ರು. ಅದ್ಯಾಕೆ ಅದಕ್ಕೆ ಕೈ ಹಾಕಲಿಲ್ಲ ನನಗೆ ಅರ್ಥ ಆಗ್ತಿಲ್ಲ. ಇಲ್ಲ ಪ್ರಯತ್ನನೇ ಮಾಡಲಿಲ್ಲ ಅವರು. ಇವತ್ತು ನೋಡಿ ರೈತರ ಉತ್ತರ ಕರ್ನಾಟಕದ ಉತ್ತರ ಭಾರತದಲ್ಲಿ ಗಲಾಟೆ ಮಾಡ್ತಾರೆ. ಇವತ್ತಿನವರಿಗೆ ಅದನ್ನು ಪ್ರಯತ್ನನೇ ಮಾಡಿಲ್ಲ ಬಿಜೆಪಿ ಸರ್ಕಾರ. ರೈತರ ಆದಾಯ ದುಪ್ಪಟ್ಟು ಮಾಡ್ತೀವಿ ಅಂತ ಹೇಳಿದ್ರಲ್ಲ, ಅದ್ರ ಬಗ್ಗೆ ಪ್ರಯತ್ನನೇ ನಡೆದಿಲ್ಲ. ಆಮೇಲೆ ಇನ್ನೊಂದು ಒಳ್ಳೆ ಕೆಲಸ ಸೇರಿದೆ, 400 ರೂಪಾಯಿಗೆ ಮನ್ರೇಗಾ ಮಾಡೋದು ಪ್ಲಸ್ ಅರ್ಬನ್ಗೂ ಮಾಡ್ತೀವಿ ಅಂತ ಹೇಳಿದ್ದಾರೆ. ಯಾಕೆಂದ್ರೆ ನಮ್ಮ ಕೆಲವು ಪಂಚಾಯತಿಗಳಿಗೆ ಬಹಳ ಅವಶ್ಯಕತೆ ಇದೆ. ಅರ್ಬನ್ಗೂ ಮಾಡಬೇಕು. ಯಾಕೆಂದ್ರೆ ಎಷ್ಟೊಂದು ಪಟ್ಟಣ ಪಂಚಾಯತಿಗಳಿದೆ, ಎಲ್ಲ ಇದೆ. ಪಾರ್ಟಿಯವರು ಇದೊಂದು MSP ಬಗ್ಗೆ ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಆಮೇಲೆ ರೈತರ ಸಾಲ ಮನ್ನದ ಬಗ್ಗೆ ಬಹಳ ದೀರ್ಘವಾಗಿ ಇವತ್ತು ಮನಮೋಹನ್ ಸಿಂಗ್ ಅವರು ಮಾಡದಂತ ಇದು ತಲುಪಿದ ವಿಚಾರ ಕೂಡ ಇವತ್ತು ಪ್ರಸ್ತಾವನೆ ಬಂತು. ಮನಮೋಹನ್ ಸಿಂಗ್ ಅವ್ರ ಕಾಲದಲ್ಲಿ ರೈತರ ಸಾಲ 72,000 ಕೋಟಿ ಸಾಲ ಮನ್ನಾ ಮಾಡಿದ್ರು. ಅವತ್ತು ಮನಮೋಹನ್ ಸಿಂಗ್ ಅವರು ಅಂದರೆ 12 ವರ್ಷಗಳ ಹಿಂದೆ ಮಾಡಿದ್ದದು. ಈಗ 16 ಲಕ್ಷ ಕೋಟಿ ರೂಪಾಯಿಗಳನ್ನು ಕಾರ್ಪೊರೇಟ್ ಬಾಡಿಗಳಿಗೆ ಮನ್ನಾ ಮಾಡಿಬಿಟ್ಟಿದ್ದಾರೆ. ಅದನ್ನೇ ರೈತರ ಸಾಲ ಮನ್ನಾ ಮಾಡಲಿಕ್ಕೆ ಹಿಂದೇಟು ಹೊಡಿತಾ ಇದ್ದಾರೆ. ಸೊ ಅದಕ್ಕೋಸ್ಕರ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದರೆ ನಾವು ರೈತರ ಸಾಲ ಮನ್ನಾ ಮಾಡ್ತೀವಿ, MSP ಬಗ್ಗೆ ಕಾನೂನು ಮಾಡ್ತೀವಿ ಅಂತ ಇವನ್ನ ಈ ಕೊಟ್ಟಿರ್ತಕ್ಕಂಥ ಭರವಸೆಗಳಿದಾವಲ್ಲ, ಇವು ನಿಜಕ್ಕೂ ಕೂಡ ಜಾರಿ ಮಾಡಬೇಕಾಗಿರ್ತಕ್ಕಂಥವು. ಮತ್ತು ಅದನ್ನು ರೈತರಿಗೆ ತಲುಪಿಸೋ ರೀತಿಯಲ್ಲಿ ಮಾಡಿದ್ರೆ ಭಾಳ ಅನುಕೂಲ ಆಗ್ತದೆ. ಇನ್ನೊಂದು ನಮ್ಮ ಮೇಲೆ ಒಂದು ಡೆವಲಪ್ಮೆಂಟ್ ಅಂತ ಮಾತಾಡ್ಸಿದ್ರೆ ಅಲ್ಲ, ನಾವು ಅವ್ರಿಗೆ ಅರ್ಥನೇ ಆಗ್ತಾ ಇಲ್ವೇನೋ. ಡೆವಲಪ್ಮೆಂಟ್ ಅಂದರೆ ಈಗ 1.5 ಕೋಟಿ ಕುಟುಂಬ. ವಿ ಆರ್ ಆಲ್ಮೋಸ್ಟ್ ಲಿಫ್ಟಿಂಗ್ ದೇರ್ ಫ್ರಮ್ ಅಬೌವ್ ದಿ ಫೈನಾನ್ಷಿಯಲ್ ಕ್ರೈಸಿಸ್. ಆಮೇಲೆ ನಾವು 1,25,00,000 ಅಷ್ಟು ಡೆವಲಪ್ಮೆಂಟ್ ಇಟ್ಟಿದ್ವಿ ಈ ವರ್ಷ ಬಜೆಟ್. ಇಲ್ಲ, ಈ ವರ್ಷ ಬಜೆಟ್ನಲ್ಲಿ 1,20,000 ಕೋಟಿ ನಾವು ಡೆವಲಪ್ಮೆಂಟ್ಗೆ ಇಟ್ಟಿರ್ತಕ್ಕಂಥ ಹಣ. ಅದರಲ್ಲಿ 52,000 ಕೋಟಿ ರೂಪಾಯಿ ಈ ಗ್ಯಾರಂಟಿ ಯೋಜನೆಗಳಿಗೆ, ಇನ್ನು 68,000 ಕೋಟಿ ರೂಪಾಯಿ ಡೆವಲಪ್ಮೆಂಟಿಗೆ. ನೀರಾವರಿ ಇರ್ಬೋದು, PWD ಇರ್ಬೋದು, ರೂರಲ್ ಡೆವಲಪ್ಮೆಂಟ್ ಇರ್ಬೋದು, ಈ ಎಲ್ಲ ಕುಡಿಯೋ ನೀರಿಂದಿರ್ಬೋದು, ಇವಕ್ಕೆಲ್ಲಕ್ಕೂ ಕೂಡ ಸುಮಾರು 68,000 ಕೋಟಿ ಇಟ್ಟಿದ್ದೀವಿ. 5 ಗ್ಯಾರಂಟಿ ಯೋಜನೆಗಳನ್ನು ನಾವು ಇಂಪ್ಲಿಮೆಂಟ್ ಮಾಡಿದ್ದೀವಿ. ಅವು ಟಾರ್ಗೆಟೆಡ್ ಗ್ರೂಪನ್ನು ತಲುಪಿದ್ದಾವೆ. ಜನಗಳು ಅದರ ಫಲವನ್ನು ಈಗಾಗಲೇ ಪಡ್ಕೊಂಡಿದ್ದಾರೆ. ಸೊ ಈಗ ನಾವು ಮಾಡಬೇಕಾಗಿರ್ತಕ್ಕಂಥ ನಮ್ಮ ಕಾರ್ಯಕರ್ತರು
ಕಾಂಗ್ರೆಸ್ ಪಕ್ಷ ಕೇಂದ್ರದಲ್ಲಿ ಏನು ಮಾಡಿದೆ, ಏನೇನು ಅವರ ಮ್ಯಾನಿಫೆಸ್ಟೋನಲ್ಲಿ ಹೇಳಿದ್ದಾರೆ. ಈಗ ನ್ಯಾಯಪತ್ರ ಅಂತೇಳಿ ಹೊರಡಿಸಿದ್ದಾರೆ. ಆ ನ್ಯಾಯಪತ್ರದಲ್ಲಿ 25 ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದ್ದಾರೆ. ಆ 25 ಗ್ಯಾರಂಟಿಗಳಲ್ಲಿ 5 ಪ್ರಮುಖವಾದಂಥ ಗ್ಯಾರಂಟಿಗಳನ್ನು ಹೇಳಿದ್ದಾರೆ. ಇದನ್ನ ಮನೆ ಮನೆಗೆ ತಲುಪಿಸ್ತಕ್ಕಂಥ ಕೆಲಸವನ್ನು ನಮ್ಮ ಕಾರ್ಯಕರ್ತರು ಮಾಡಬೇಕು. ಯಾಕಂದ್ರೆ ಬಹಳ ಜನಕ್ಕೆ ಕೇಂದ್ರ ಸರ್ಕಾರದ ಈ ಗ್ಯಾರಂಟಿಗಳು ಇನ್ನೂ ಗೊತ್ತಾಗೋ ರೀತಿಯಲ್ಲಿ ನಮ್ಮ ಕಾರ್ಯಕರ್ತರು ಮನೆ ಮನೆಗೆ ಹೋಗಿ ನಾವು ಹಿಂದೆ ನಮ್ಮ ಗ್ಯಾರಂಟಿಗಳನ್ನು ತಲುಪಿಸ್ತವಲ್ಲ, ಗ್ಯಾರಂಟಿ ಚೆಕ್ಗೆಲ್ಲ ಸೈನ್ ಮಾಡಿ ನಾವಿಬ್ರು ಸೈನ್ ಮಾಡಿದ್ದು, ಆ ಚೆಕ್ನ ತಲುಪಿಸಿದ್ರು ಎಲ್ಲ ನಮ್ಮ ಕಾರ್ಯಕರ್ತರು. ಜನರಿಗೆ ಅರ್ಥ ಆಯ್ತು ಅದು. ಈಗ ಖರ್ಗೆ ಅವರು ಮತ್ತು ರಾಹುಲ್ ಗಾಂಧಿನೂ ಸೈನ್ ಹಾಕೋರೆ ನೋಡಿ. ಅದೇ ಖರ್ಗೆಯವರು ರಾಹುಲ್ ಗಾಂಧಿ ಸೈನ್ ಹಾಕಿರ್ತಕ್ಕಂಥ ನಮ್ ಸೈನ್ ಇಲ್ಲಿತ್ತು, ಗ್ಯಾರಂಟಿ ಕಾರ್ಡ್ ಅನ್ನ ಮನೆ ಮನೆಗೆ ತಲುಪಿಸ್ತಕ್ಕಂಥ ಕೆಲಸ. ಆಮೇಲೆ ವರ್ಕರ್ಸ್ ಸಹ ನಮ್ಮ ಪಾರ್ಟಿ ವರ್ಕರ್ಸ್ ಪಾಪ ಈಗ ಬಹಳ ಖುಷಿಯಾಗಿದ್ದಾರೆ. ಪ್ರತಿ ಅಸೆಂಬ್ಲಿ ಸೆಗ್ಮೆಂಟ್ಗೂ 15 ಜನ ಮಾಡಿದ್ವಿ. ಹಾಸ್ಪಿಟಲ್ ಕಮಿಟಿ, ಸ್ಕೂಲ್ ಕಮಿಟಿ, ಬೇರೆ ಆರಾಧನಾ ಆಶ್ರಮ ಎಲ್ಲ ಮಾಡಿದ್ವಿ. ಮಿಕ್ಕಿದ್ದು ಸ್ಟೇಟ್ ಬೋರ್ಡ್, ಕಾರ್ಪೊರೇಷನ್ ಕೆಲವು ಮೆಂಬರ್ಸ್ ಎಲ್ಲ ಇದೆ. ಅದನ್ನ ನೆಕ್ಸ್ಟ್ ಒಂದು ತಿಂಗಳಲ್ಲೇ 1.5 ತಿಂಗಳಲ್ಲೇ ಯಾರು ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಈಗ 2 ಎಲೆಕ್ಷನ್ ಫಸ್ಟ್ ಟೈಮ್ ಸುಮಾರು 5-6 ಸಾವಿರ ಕಾರ್ಯಕರ್ತರಿಗೆ ಅವರಿಗೆ ಅನೇಕ ಕಮಿಟಿಗಳಲ್ಲಿ ಹಾಕಿ ಅವರು ಸರ್ಕಾರದ ಜೊತೆ ಕೆಲಸ ಮಾಡಲಿಕ್ಕೆ ಅನುವು ಮಾಡಿಕೊಟ್ಟಿರ್ತಕ್ಕಂಥದ್ದು ಇದು ಮೊದಲನೇ ಬಾರಿ. ಅದರಿಂದ ಕಾರ್ಯಕರ್ತರು ಎಲ್ಲರೂ ಕೂಡ ಖುಷಿಯಾಗಿದ್ದಾರೆ ಅಂತಕ್ಕಂಥದ್ದನ್ನ. ಈ ಮಿಕ್ಕಿದೆಲ್ಲ ಮುಗಿಸ್ಬಿಡ್ಬೇಕು ಸರ್. ಅದೇ ವೇಸ್ಟ್ ಮಾಡೋದು ಬೇಡ. ಚುನಾವಣೆ ಆದ ತಕ್ಷಣ 1 ತಿಂಗಳಲ್ಲೇ ಕ್ಲೋಸ್ ಇಟ್. ಎಲ್ಲ ತರಿಸ್ಕೊಂಡು ಎಲ್ಲ ತಾಲೂಕಿಗೂ ಒಂದೊಂದು ಅವಕಾಶ ಸಿಕ್ಕಂಗೆ, ರೆಪ್ರೆಸೆಂಟೇಷನ್ ಸಿಕ್ಕಂಗೆ, ಸೋಷಿಯಲ್ ಜಸ್ಟಿಸ್ ಅದೆಲ್ಲ ಗಮನ ಇಟ್ಕೊಂಡು ಮುಗಿಸ್ಬಿಡೋ. ಒಳ್ಳೆ ರಿಸಲ್ಟ್ ಅಂತೂ ಬರ್ತದೆ ಸರ್. ನಾವು ಮಾಡಿರೋ ಕೆಲಸಕ್ಕೆ ಜನ ನಮ್ಮ ಮೇಲೆ ವಿಶ್ವಾಸ ಅಂತೂ ಇಟ್ಟವ್ರೆ ಸರ್. ನಂಬಿಕೆ ಬಂದಿರೋದು ನಮಗೆ ಆಶೀರ್ವಾದ ಮಾಡಬೇಕು ಅಂತ ಹೊರಟಿರೋದು. ಓಕೆ ಸರ್, ನಾನು ಫೋನಲ್ಲಿ ಟಚ್ ಇರ್ತೀನಿ. ಓಕೆ, ಥ್ಯಾಂಕ್ ಯು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.